ನಮಸ್ತೆ ಸ್ನೇಹಿತರೆ, ಕಲಾ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರುಚಿಕರವಾದ ವೆಜಿಟೇಬಲ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಕೊಬ್ಬರಿ, 1 ಕಡ್ಡಿ ಕರಿಬೇವು, 6 ರಿಂದ 8 ಹಸಿಮೆಣಸಿನಕಾಯಿ, 2 ಗಡ್ಡೆ ಸಿಪ್ಪೆ ಸೆಳೆದ ಬೆಳ್ಳುಳ್ಳಿ, ಸ್ವಲ್ಪ ಸೋಂಪು, 3 ಲವಂಗ, 1 ಇಂಚು ಚಕ್ಕೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ನಂತರ ವೆಜಿಟೇಬಲ್ ಬಿರಿಯಾನಿ ಮಾಡಲು ನಿಮಗಿಷ್ಟವಾದ ಎಲ್ಲ ತರಕಾರಿಗಳು. ಮೊದಲು ನಾವು ಕುಕ್ಕರನ್ನು ಬಿಸಿ ಮಾಡಿಕೊಂಡು 2 ದೊಡ್ಡ ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕೋಣ. ಎಣ್ಣೆ ಬಿಸಿಯಾದ ಮೇಲೆ 2 ಪಲಾವ್ ಎಲೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಕಡ್ಡಿ ಕರಿಬೇವು, 2 ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನಂತರ 3 ಹಚ್ಚಿಟ್ಕೊಂಡಂತಹ ಟೊಮೊಟೊವನ್ನು ಹಾಕಿ ಅದನ್ನು ಫ್ರೈ ಮಾಡೋಣ. ಟೊಮೆಟೊ ಹಣ್ಣಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ನೆನೆಸಿಟ್ಟುಕೊಂಡಂತಹ ಬಟಾಣಿಯನ್ನು ಹಾಕೋಣ. ನಂತರ ಜೊತೆಗೆ ಕಸ್ತೂರಿ ಮೇಥಿಯನ್ನು ಹಾಕೋಣ. ವೆಜ್ ಬಿರಿಯಾನಿಗೆ ಅದು ತುಂಬ ಟೇಸ್ಟ್ ಕೊಡುತ್ತೆ. ನಾನು ಇಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಬೀಟ್ರೋಟ್ ತರಕಾರಿಗಳನ್ನು ತಗೊಂಡಿದ್ದೀನಿ. ಇನ್ನೂ ಹೆಚ್ಚಿನದಾಗಿ ಬೇಕಾದರೆ ತರಕಾರಿಗಳನ್ನ ಸೇರಿಸ್ಕೋಬೋದು. ಈ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಹಾಕ್ಕೊಂಡು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲೂ ಸಮೇತ ನೀವು ಮಾಡ್ಕೋಬೋದು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೇಸ್ಟಿ ಹಾಗೂ ಹೆಲ್ತಿಯಾಗಿ ಇರುತ್ತೆ. ಈಗೆಲ್ಲ ಜನ ನಮ್ಮ ಪೂರ್ವಜರು ಬಳಸ್ತಿದ್ದ ಮಣ್ಣಿನ ಪಾತ್ರೆಯ ಅಡುಗೆಗಳನ್ನು ಇಷ್ಟಪಡ್ತಿದ್ದಾರೆ. ಈಗ ಕ್ಯಾಪ್ಸಿಕಮ್ಮನ್ನು ಹಾಕಿ ಫ್ರೈ ಮಾಡೋಣ. ಈಗ ರುಬ್ಬಿರುವ ಮಸಾಲೆಯನ್ನು ಹಾಕಿ ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತರಕಾರಿಗಳಿಗೆಲ್ಲ ಉಪ್ಪು, ಖಾರ, ಮಸಾಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ವೆಜಿಟೇಬಲ್ ಬಿರಿಯಾನಿ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ 1 ದೊಡ್ಡ ಕಪ್ ಅಳತೆಯ ಅಕ್ಕಿಯನ್ನು ವಾಶ್ ಮಾಡ್ಕೊಂಡು ಬಂದುಬಿಟ್ಟು ಹಾಕ್ತಾಯಿದ್ದೀನಿ. ಕೆಲವರು ಅಕ್ಕಿಯನ್ನು ನೆನೆಸಿಟ್ಟು ಹಾಕ್ತಾರೆ, ಆದರೆ ನಾನು ಹಾಗೆ ಮಾಡ್ತಾಯಿಲ್ಲ. ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೆ. ಈಗ ಎಲ್ಲವನ್ನು ತುಂಬ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಅಳತೆಯ ಅಕ್ಕಿಗೆ ನಾನಿಲ್ಲಿ 2 ಕಪ್ ನೀರನ್ನು ಹಾಕ್ತಿದ್ದೀನಿ. ತರಕಾರಿ ಸಮೇತ ಸೇರಿರುತ್ತಲ್ಲ, ಅದರಿಂದಾಗಿ ಅನ್ನ ತುಂಬ ಚೆನ್ನಾಗಾಗುತ್ತೆ. ಈಗ ಎಲ್ಲವನ್ನು ನಿಧಾನವಾಗಿ ಮಿಕ್ಸ್ ಮಾಡಿ. ಬೀಟ್ರೋಟ್ ಹಾಕೋದಾದರೆ ಈ ಸಮಯದಲ್ಲಿ ಹಾಕಿ. ಬೀಟ್ರೋಟ್ ಈ ತರಕಾರಿಯನ್ನು ಕೊನೆಯದಾಗಿ ಹಾಕಬೇಕು. ಎಲ್ಲ ತರಕಾರಿಗಳ ಜೊತೆ ಬೀಟ್ರೋಟನ್ನು ಹಾಕಿದರೆ ಅದು ಹೆಚ್ಚು ಬಣ್ಣ ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಕೊನೆಯದಾಗಿ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದ ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡಿ ಕುಕ್ಕರಿನ ಲಿಡ್ಡನ್ನು ಮುಚ್ಚಿ ವಿಜಿಲ್ ಹಾಕಿ. 3 ವಿಜಿಲ್ ಕೂಗಿಸಿದ್ರೆ ಅಲ್ಲಿಗೆ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗುತ್ತೆ. ಈಗ 3 ವಿಜಿಲ್ ಆಗಿದೆ. ಯಾವ ಥರ ಆಗಿದೆ ಅಂತ ನೋಡೋಣ. ತರಕಾರಿಗಳು ಎಲ್ಲ ಹದವಾಗಿ ಬೆಂದು ತುಂಬ ಉದುರುದ್ರಾಗಿ ರೈಸ್ ಆಗಿದೆ. ಅದನ್ನು ಸರ್ವ್ ಮಾಡೋಣ. ಹೀಗೆ ಕಲಾ ಹೋಮ್ ಚಾನಲನ್ನು ನೋಡಿ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.